ಸೊಪ್ಪು ಹಸಿ ಅವರೆಕಾಳು ಹಾಕಿ ಬಸಾರ್ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲೊಂದು ಅರ್ಧ kg ಅಷ್ಟು ಅವರೆಕಾಳನ್ನ ನೀರಿನ ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ನೋಡಿ ನೀರಲ್ಲಿ ನೆನೆಸ್ಕೋಬೇಕು. ಇದು ದಂಟಿನ ಸೊಪ್ಪು ಮತ್ತು ಚಿಲ್ಕೊರೆ ಸೊಪ್ಪು ಇದೆ. ಫಸ್ಟಿಗೆ ಕಾಳು ಕುದಿಯೋವಾಗ್ಲೇ ಸಬ್ಸಿಗೆ ಸೊಪ್ಪು ಹಾಕೊಳ್ಳಿ. ಇದು ಬೇಯಬೇಕು ಇದು ಚೆನ್ನಾಗಿ. ಈ ಸಬ್ಸಿಗೆ ಕಾಳು ಒಂದು 70% ಅಷ್ಟು ಬೆಂದಿದೆಯಲ್ಲ, ನೋಡಿ ಮಿಕ್ಕಿರೋ ಸೊಪ್ಪೆಲ್ಲ ಇವಾಗ ಹಾಕಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಸೊಪ್ಪು ಕಾಳು ಬೇಯ್ತಾ ಇರಲಿ. ಇವಾಗ ಒಗ್ಗರಣೆ ರುಬ್ಬೋದಕ್ಕೆ ನಾನು ಇಲ್ಲಿ ಒಂದು 10 ಒಣಮೆಣೆ 2 ಡ್ರಾಪ್ ಎಣ್ಣೆ ಹಾಕೊಳ್ಳಿ. 1 ಸ್ಪೂನ್ ಜೀರಿಗೆ, ಈ ಸ್ಪೂನ್ ಅಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಸೈಜ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಇದನ್ನು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಅದೆಲ್ಲ ಹಾಕೊಳ್ಳಿ. ಖಾರ ನೋಡಿ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಕೊಳ್ಳಿ. ರುಬ್ಬೋದಕ್ಕೆ ಗಟ್ಟಿ ಕೊಡುತ್ತೆ. ಉಪ್ಪು ಕಾಳು ಬೆಂದಿದೆ ಅಂದರೆ ಇವಾಗ ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊಂತ ಈ ಥರ ರುಬ್ಕೋಬೇಕು. ಕೊನೆಯಲ್ಲಿ ಒಂದು ಹಿಡಿ ಆಗೋಷ್ಟು ಬೇಯಿಸ್ಕೊಂಡಿರೋದು ಈ ನೀರು, ಈ ಒಗ್ಗರಣೆಗೆ ಸಾರು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಇಲ್ಲಿ ಕೆಂಪಗಾಗ್ತಿದ್ದಂಗೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೋಬೇಕು. ಸೊಪ್ಪು ಕಾಳು ಬಸ್ತಿಟ್ಕೊಂಡಿರೋ ನೀರೇ ಹಾಕಬೇಕು, ಬೇರೆ ನೀರು ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಸಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 5 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದ್ದು ಒಗ್ಗರಣೆ ಹಾಕೋದು. ಸ್ವಲ್ಪ ಎಣ್ಣೆ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಒಂದು ದೊಡ್ಡ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾತ್ರ ಒಂದು ಚೂರು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಬೇಯಿಸ್ಕೊಂಡಿರೋ ಸೊಪ್ಪು ಕಾಳು ಹಾಕೊಂಡು ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸಾರು ಸಹ ಚೆನ್ನಾಗಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಮರಳಬೇಕು. ತೆಂಗಿನ ತುರಿಬೇಕು ನೋಡ್ಕೊಂಡು ಸೂಪರ್ ಆಗಿರುತ್ತೆ.